ಯತ್ನಾಳ್ ಬಂದು ಭಾಷಣ ಮಾಡಿ ನಡೀತಿದ್ರಿ ಬರಲಿ ಅಂತ. ಇದೇನು ತೋರಿಸಿದ್ರೆ ಒಂದು ತಮ್ಮ ಮೇಲೆ ತಮಗೆ ಕಾನ್ಫಿಡೆನ್ಸ್ ಇಲ್ಲ, ಬಿ ಜೆ ಪಿಗೆ ಒಳ ಹೊಡೆತು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಭಯ ಇರ್ಬೋದು, ಅಥವಾ ಗೆಲ್ಲಲಾರೆವು ಅನ್ನೋಂಥ ಭಯ ಹುಟ್ಟಿರ್ಬೋದು. ಅದಕ್ಕೆ ನಮ್ಮ ಯತ್ನಾಳ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ಅಡ್ಡಿಲ್ಲ ಬಂದು ಮಾತಾಡಲಪ್ಪ ಯಾರಾದರೂ ಆಗಲಿ ಅನ್ನುವಂಥ ಮನೋಸ್ಥಿತಿಗೆ ಬಂದಾನಂತ ಒಂದು ಕಡೆ ಅನ್ನಿಸ್ತದೆ. ಇನ್ನೊಂದು ಕಡೆ ಮೋಸ್ಟ್ಲಿ ತಮ್ಮ ಎದುರಾಳಿಗಳು, ತಮ್ಮ ಪಕ್ಷದಲ್ಲಿ ಎದುರಾಳಿಗಳಿಗೆ ನಾವು ನಿಮಗೇನು ವಿರೋಧಿಗಳಲ್ಲ ಅನ್ನೋದು ಮೆಸೇಜ್ ಕೊಡೋದು ಆಗಿರ್ಬೋದು. ಅದೇನೋ ಆಗಲಿ, ಜನರಿಗೆ ಮಾತ್ರ ಅಲ್ಲ, ಈ ಹಿಂದುತ್ವ ಹುಲಿಯನ್ನು ಕರೆಸ್ಕೊಳ್ಳುವಂಥ ಯತ್ನಾಳು ಬರೋದ್ರಿಂದಾಗೆ ಹಿಂದೂ ಹೋಟೆಲ್ಗಳು ಹೆಚ್ಚಿಗೆ ಬರ್ತಾವೆ ಅನ್ನೋಂಥದ್ದು ಒಂದು ಇವತ್ತಿನವರೆಗೆ ನಂಬಿಕೆ. ಆದರೆ ಬಾಲ್ಕೋಟಿಯ ಜನ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅದು ನೋಡುವಂಥದ್ದು ಭಾಳ ವಿಶೇಷ ಅದ. ಜನ ಏನಪ್ಪ ಗ್ಯಾರಂಟಿಗಳಿಗೆ ಒಲಿತಾರೋ ಅಥವಾ ಈ ಹಿಂದುತ್ವದ ಮಾತುಗಳಿಗೆ ಒಲಿತಾರೋ ಅನ್ನೋದು ಸಹಿತ ಅಷ್ಟ ಚರ್ಚಾ ವಿಷಯ ಬಾಗಲಕೋಟೆ ತುಂಬ ಆಗ್ತಾಯಿದೆ. ಹೀಗಾಗಿ ಇಲ್ಲಿ ಏನದಾವ ಬಾಗಲಕೋಟೆಯಲ್ಲಿ ಎರಡು ವೈರುಧ್ಯದ ವಿಚಾರಗಳ ಮಧ್ಯದಲ್ಲಿ ತಿಕ್ಕಾಟ ನಡೆದ. ಹೌದು, ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಹಿಂದ ವಿಚಾರವಾದಿಗಳದು, ಅಥವಾ ಇವ್ರಿಗೆಲ್ಲ ನಗರ ನಕ್ಸಲ್ ಕರೀತಾರೆ, ಮತ್ತೇನೋ ಕರೀತಾರೆ. ಈ ಜನಕ್ಕೆ ಇವರು ಒಂದು ಕಡೆ ಇದ್ದಾರೆ, ಇವ್ರ ಮಧ್ಯದಲ್ಲಿ ಈಗ ನೇರ ಹಣಾಹಣಿ ಬರ್ತಾ ಇದೆ ಅಂತ. ಹೀಗಾಗಿ ಇವತ್ತು ಮುಖ್ಯವಾಗಿ ಯತ್ನಾಳ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಅನ್ನುವಂಥದ್ದು ಮಾತು ಅದ. ಇಲ್ಲಿವರೆಗೆ ಯತ್ನಾಳರು ಬರಲಿ ಅಂತ ಅಂದರು, ವಿಜೇಂದ್ರವರು ಅಂದರು, ಜೊತೆಗೆ ನಮ್ಮ ಯಡಿಯೂರಪ್ಪನವರು ಅಂದರು. ಆದರೆ ಇನ್ನೂ ಬರೋದು ಯಾವ ಬರ್ಬೋದು, ಇಂದು ನಾಳೆ ಬರ್ಬೋದು. ಆದರೆ ಗ್ರೀನ್ ಸಿಗ್ನಲ್ ಸಿಕ್ಕದು ಈಗಾಗಲೇ. ಹೀಗಾಗಿ ಮತ್ತಷ್ಟು ಕಳೆ ಏರ್ತಾ ಇದೆ ಅಂತ. ಒಂದು ಕಡೆ ಸಿದ್ದರಾಮಯ್ಯ ಸಹಿತ ಅಲ್ಲೇ 4 ದಿನ ಮೆಟ್ಟು ಹೋಗಿದ್ದರಲ್ಲಿ ಕೆಲಸ ಬೇಕಂತೇಳಿ ತಮ್ಮ ಆತ್ಮೀಯ ಮಿತ್ರನ ಮಗನ ಜೊತೆಗೆ ಹಿಂದೆ ಹೋರಾಟ ಜೀವನ ತುಳಿಬೇಕಾದ್ರೆ ಇಲ್ಲಿ ಮೊದಲು ಗೆಲ್ಲಬೇಕು ಅನ್ನೋಂಥ ಒಂದು ಮನಸ್ಥಿತಿ ಬಂದಿದ್ದಾರೆ. ಹೀಗಾಗಿ ಬಾಗಲಕೋಟೆ ಭಾಳಷ್ಟು ವಿಷಯದಲ್ಲಿ ಇದು 5 ಜನ ಮುಖ್ಯಮಂತ್ರಿಗಳ ಹಣೆ ಬರೋಂಥ ಬಾಗಲಕೋಟೆ. ಈ ಬಾಗಲಕೋಟೆ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ, ಏನಾಗ್ಬೋದಪ್ಪ ಈ ಸಲ ಅಂತೇಳಿ.